ಜಾತಿ ಮತ್ತು ಶೈಕ್ಷಣಿಕ ಜನಗಣತಿಯ ಹಿನ್ನೆಲೆಯಲ್ಲಿ ಜಟ್ಟಿ ಮಠದಲ್ಲಿ ಮರಾಠ ಸಮಾಜದ ಸಭೆ ನಡೆಯಿತು. ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಜಾತಿ ಆಧಾರಿತ ಜನಗಣತಿ ಪ್ರಾರಂಭವಾಗುತ್ತಿದೆ. ಮರಾಠ ಸಮಾಜವು ಈ ಜನಗಣತಿಯಲ್ಲಿ ತನ್ನ ನೋಂದಣಿ ಹೇಗೆ ಮಾಡಿಕೊಳ್ಳಬೇಕು ಎಂಬುದರ ಕುರಿತು ಜಾಗೃತಿ ಮೂಡಿಸಲು ಈ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಗೆ ಮರಾಠ ಸಮಾಜ ಸುಧಾರಣಾ ಮಂಡಳಿಯ ಅಧ್ಯಕ್ಷ ಪ್ರಕಾಶ್ ಮಾರ್ಗಾಳೆ ಅಧ್ಯಕ್ಷತೆ ವಹಿಸಿದ್ರು. ಮರಾಠ ಸಮಾಜದ ಹಿನ್ನಡೆಯನ್ನು ತಡೆಗಟ್ಟಲು ಹಾಗೂ ಸಮಾಜಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಮೀಸಲಾತಿ ಮತ್ತು ಸೌಲಭ್ಯಗಳನ್ನು ಪಡೆಯಲು ಕುಂಬಿ ಎಂದು ನೋಂದणी ಮಾಡಿಕೊಳ್ಳಬೇಕೆಂದು ಅವರು मार्गदर्शन ನೀಡಿದರು. कर्नाटकामध्ये सिद्धरामय्य सरकारने जे जातीय व शैक्षणिकदृष्ट्या जनगणना सुरू केली आहे 22 सप्टेंबर ते 7 ऑक्टोबर पर्यंत, त्याच्यामध्ये मराठा समाज हा धर्म हिंदू, जात मराठा, पोट जात कुणबी व मातृभाषा मराठी हे सर्व आपल्या मराठा समाजांनी नोंद करणे गरजेचे आहे. त्या दृष्टीने व्यापक असे एक महामेळावा मराठा मंदिर येथे रविवारी संध्याकाळी 5 आयोजित केला आहे. तर त्या ठिकाणी सर्व पक्षीय आपल्या मराठा समाजातील जेथे जेथे म्हणून आपले कार्यकर्ते प्रत्येकाने त्या मेळाव्याला उपस्थित राहून येणाऱ्या भविष्य काळामध्ये आपल्या मराठा समाजाचा उद्धार व्हावा या दृष्टिकोनातून जे आपण विचार करत आहे त्याला यश मिळू देत आणि सर्वांची नोंदणी त्या ठिकाणी व्हायला पाहिजे. यासाठी आणखीन एकदा मी सर्वांना विनंती करतो की सर्वांनी त्या मेळाव्याला यावा आणि मेळावा यशस्वी करावा. धन्यवाद. ಅದರಂತೆ ಜನಗಣತಿ ಫಾರ್ಮ್ನ 8, 9, 10 ಮತ್ತು 15ನೇ ಅಂಕಿಗಳಲ್ಲಿ ಧರ್ಮ ಹಿಂದೂ, ಜಾತಿ ಮರಾಠ, ಉಪಜಾತಿ ಕುಂಬಿ ಮತ್ತು ಮಾತೃಭಾಷೆ ಮರಾಠಿ ಎಂದು ನಮೂದಿಸಬೇಕು ಎಂದು ತಿಳಿಸಲಾಯಿತು. ಈ ರೀತಿಯಾಗಿ ಯುವಕರು ಹಾಗೂ ಕಾರ್ಯಕರ್ತರು ಜಾಗೃತಿ ಮೂಡಿಸಲು ಪ್ರಯತ್ನಿಸಬೇಕು ಎಂದು ನಿರ್ಧಾರ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಮಾಕಾಂತ್ ಕೊಂಡುಸ್ಕರ್, ಯುವಕರು ಧೈರ್ಯದಿಂದ ಕೆಲಸ ಮಾಡುವುದು ಅಗತ್ಯ ಎಂದು ಹೇಳಿದರು. ಮರಾಠ ಸಮಾಜದ ಮಹಿಳೆಯರು ವಿಶೇಷವಾಗಿ ಸರಿಯಾದ ನೋಂದಣಿಯ ಬಗ್ಗೆ ಎಚ್ಚರವಾಗಿರಬೇಕೆಂದು ಅವರು ಸೂಚಿಸಿದರು. सर्वांना जय शिवराय. कर्नाटकामध्ये जात गणना हा जो उपक्रम आता हे कर्नाटक सरकार राबवत आहे, त्यासाठी हे संपूर्ण माहिती देण्यासाठी आपण समाजातील मराठा समाजातील थोर जाणकार व्यक्ती यांच्या बैठका चालू आहेत. मग त्या विविध पक्षातील लोक देखील त्या ठिकाणी आपल्या आपल्या परीनं सर्वांना मार्गदर्शन करतायत. तरी देखील आपण ह्या ठिकाणी मराठा समाजाच्या वतीनं बेळगाव परिसर संपूर्ण खानापूर असेल किंवा ग्रामीण, उत्तर, दक्षिण, निपाणी या ठिकाणी देखील याची ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಪ್ರಕಾಶ್ ಮಾರ್ಗಾಳೆ ಅವರು, ಮರಾಠ ಸಮಾಜದ ಮುಂದಿನ ಪೀಳಿಗೆಯ ಭವಿಷ್ಯ ನಿರ್ಮಿಸಬೇಕಾದರೆ ಸರ್ಕಾರಿ ಯೋಜನೆ, ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಲಾಭ ಪಡೆಯಬೇಕಾದರೆ ಮರಾಠ ಸಮಾಜವು ಕರ್ತವ್ಯ ಪರವಾಗಿ ಕುಂಬಿ ಎಂದು ನೋಂದಣಿ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಮನೋಜ್ ಜರಾಂಗಿ ಪಾಟೀಲ್ ಅವರು ಮರಾಠ ಸಮಾಜಕ್ಕೆ ಕುಂಬಿ ಎಂಬ ಹೆಸರಿನಲ್ಲಿ ಲಾಭವನ್ನು ಪಡೆಯುವಂತೆ ಮಾಡಿದಂತೆ ನಾವು ಸಹ ಪ್ರಯತ್ನಿಸಬೇಕು ಎಂದು ಪ್ರತಿಪಾದಿಸಿದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.